ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪಟ್ಟಣದಲ್ಲಿ ಮಹಿಳಾ ದಿನವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಸಂಘದ ಅಧ್ಯಕ್ಷ ನಾಗರಾಜ್ ಹಾವಣ್ಣ ಅವರು ಮಾತನಾಡಿ ಮಹಿಳಾ ದಿನಾಚರಣೆ ಜನನ ಹಾಗೂ ಬೆಳವಣಿಗೆ ಕುರಿತು ವಿವರಿಸಿದರು. ಇನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಸ್ಥಾಪನೆಗೂ ಕೂಡ ಒಬ್ಬ ಮಹಿಳೆಯ ಪ್ರೇರಣೆ ಕಾರಣವಾಗಿರುವುದನ್ನು ಉಲ್ಲೇಖಿಸಿದರು. ಮಹಿಳೆ ತಾಯಿಯಾಗಿ, ತಂಗಿಯಾಗಿ, ಸ್ನೇಹಿತೆಯಾಗಿ ಹಾಗೂ ಮಡದಿಯಾಗಿ ಪುರುಷನ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾಳೆ ಮತ್ತು ಅವನ ಯಶಸ್ಸಿಗೆ ಪ್ರಮುಖ ಕಾರಣವಾಗ್ತಾಳೆ ಎಂದು ಅವರು ತಿಳಿಸಿದರು. ನಂತರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೀರಾಬಾಯಿ ಗಾಯಕ್ವಾಡ್ ಕಾರ್ಯಕ್ರಮ ಉದ್ಘಾಟಿಸಿದರು. ಲತಾ ಶಾಂತಕುಮಾರ್ ಹಾರ್ಕೊಡೆ ಮಾತನಾಡಿದರು. ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ನೌಕರರಿಗಾಗಿ ವಿವಿಧ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಸ್ಪರ್ಧೆಗಳಲ್ಲಿಯೂ ಕೂಡ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಹಿಳಾ ನೌಕರರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವತ್ತು ನಾವು ಹುದ್ದೆಗಳನ್ನ ಪಡೆದುಕೊಂಡು ದೊಡ್ಡ ದೊಡ್ಡ ಮಾತಾಡಬಹುದು, ಆದ್ರೆ ಈ ಹುದ್ದೆ ಸಿಗ್ಲ ಕಾರಣ ಅಂದ್ರೆ ಆ ಹೆಣ್ಣು ಮಗಳು ಮೇರಿ ದೇವಾಸ. ಹಾಗಾಗಿ ನಾವು ವಿಚಾರ ಮಾಡಿವಿ, ನೀನು ಅವ್ರದೇ ಪೂಜೆ ಮಾಡಬೇಕು, ನಮ್ಮೆಲ್ಲರಿಗೂ ಶಿಕ್ಷಣದ ಕ್ರಾಂತಿಯನ್ನ ನೀಡಬೇಕಂತವ್ರು, ನಮ್ಮೆಲ್ಲರಲ್ಲಿ ಶಿಕ್ಷಣದ ಅರಿವನ್ನು ಮೂಡಿಸಬೇಕಂತವ್ರು, ನಮ್ಮೆಲ್ಲರಿಗೆ ಹೆಣ್ಣು ಮಕ್ಕಳಿಗೆ ಹೇಗೆ ನಾವು ಶಿಕ್ಷಣವನ್ನು ಪಡಿಬಾರ್ದು, ಮನೆಯಿಂದ ನಾವು ಯಾಕೆ ಹೊರಗೆ ಬರಬಾರ್ದು ಅನ್ನುವಂತ ಕಲ್ಪನೆ ಕೊಟ್ಟವರು ಸಾವಿತ್ರಿಬಾಯಿ ಫುಲೆ ಅವರು. ಹಾಗಾಗಿ ಅವರಿಬ್ಬರ ಒಂದು ಭಾವಚಿತ್ರವನ್ನ ಇಟ್ಟು ಇಂದಿನ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ವ್ಯವಸ್ಥೆಯನ್ನ ಮಾಡಿದ್ವಿ. ನಿನ್ನೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಆಟ ಆಡಿಸಿದ್ರು, ಎಲ್ಲೋ ಪೆನ್ನ ಕಾಪಿ ಕೊಡ್ತಾರೋ ಏನ್ ಮಾಡ್ತಾರೋ ಅಂತ ಹೇಳಿ. ಬಟ್ ಅವ್ರ ನಿನ್ನ ನಂಗೆ ಒಂದು ಖುಷಿ ಏನ್ ಅನ್ನಿಸ್ತು, ಸರ್ ಪ್ರೈಸ್ ಇಂಪಾರ್ಟೆಂಟ್ ಇಲ್ಲ, ಬಟ್ ನಾವು ಇನ್ವಾಲ್ವ್ ಆಗಿ ನಿಮ್ಮೆಲ್ಲ ಸರ್ಕಾರದಿಂದ ಸ್ಪರ್ಧೆ ಮಾಡಿದ್ವಲ್ಲ, ನಮಗ್ ಬಹಳ ಖುಷಿ ಕೊಟ್ಟಾದ್ರೆ ಅಂತ ಹೇಳಿ. ನಾ ಜಗನ್ನಾಥ್ ರಾತ್ರಿ ಅದೇ ಅಂದ, ಏನೇನೋ ತಲೆ ತುಂಬಿ ಕರ್ಕೊಂಡು ಬಂದಿರಿ, ಪ್ರೈಸ್ ಮತ್ತೆ ಏನಾರ ಪೆನ್ನ ಕಾಪಿ ಕೊಟ್ಟೆ ಅಂದ್ರೆ ಬಹಳ ಮನಸ್ಸಿಗೆ ಹಚ್ಕೊಂಬಾರ್ರಿ ಸರ್ ಅಂತಂದ್ರ, ಏನಕ್ಕಾಗಲ್ಲ ಬಾಕಿ ನೋಡ್ರ ಹೆಂಗ್ ಇಲ್ಲೇ ಟಿಪಿ ಸಮೀಪದ ತಗೊಳಕ್ ಬರ್ತದ ಅಂತ ಹೇಳಿ. ಬಟ್ ಎಲ್ಲ ವಿಚಾರ ಮಾಡಿದ್ರಿ, ನಮಗೆ ಕೈಗೆ ಎಷ್ಟು ಆಗ್ತದೆ, ನಮ್ ಕೈಲಿ ಕಾಣಿಕೆ ಎಸ್ ಎಸ್ ಇದೇ ನೀವು ವಿಚಾರದಿಂದ ಹೆಣ್ಣು ಮಗಳು ಒಬ್ಬಕ್ಕೆ ಯಶಸ್ವಿ, ಇದೇ ವಿಚಾರ ಇರಬೇಕು ಅಂತ. ದೇಶವನ್ನ ಆಳುವ ಹೆಣ್ಣು ಮಗಳ ಹತ್ರ ಈ ವಿಚಾರವನ್ನ ಇದ್ದಾಗ ಮಾತ್ರ ಒಂದು ದೇಶ ಸಮೃದ್ಧಿಯನ್ನ ಹೊಂದಬಹುದು. ಹಾಗಾಗಿ ನಮ್ಮ ಕೈಲಾದಷ್ಟು ಒಂದು ಚಿಕ್ಕ ಕಾರ್ಯಕ್ರಮವನ್ನ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನ ನೀಡಿದ್ರಿ. ನಮ್ಮ ಕರೆಗೆ ಹೋಗ್ಬೇಕು ವೇದಿಕೆಯ ಮೇಲೆ ಆಸೀನರಾಗಿರುವ ತಮಗೆ ಅನಂತ ಧನ್ಯವಾದಗಳನ್ನ ಹೇಳಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಂದಿನ ಎಲ್ಲಾ ಕೆಲಸ ಕಾರ್ಯಗಳಿಗೂ ತಮ್ಮ ಸಹಕಾರ ಇರ್ಲಿ. ತಾವುಗಳು ಇನ್ವಾಲ್ವ್ ಆಗ್ರಿ ಅಂದ್ರೆ ನಮಗೂ ಒಂದು ಬಲ ಬಂದೈತದು. ಇಲ್ಲಿ ಅಧ್ಯಕ್ಷ ಅವರು ಇವರು ಅಂತ ಏನೂ ಇಲ್ಲ, ಅದು ನೆಪ ಮಾತ್ರಕ್ಕೆ. ಮನ್ಯಾಗ ಯಜಮಾನ ಒಬ್ರಿಗೆ ಕೊಟ್ಟಿದ್ದಿರ್ತು, ಅವನಿಗೆ ಸುಖ ಬರ್ತು, ಮತ್ತವ ಸಾಯ್ಲಕ್ಕ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋನು ಅವನೇ ಜವಾಬ್ದಾರಿ ವಹಿಸ್ಕೊಂಡವ್. ಹಾಗಂತ ಏನಿಲ್ಲ, ಇಲ್ಲಿ ಒಂದು ಟೀಮ್ ವರ್ಕ್ ಎಲ್ಲರೂ ಕೂಡ್ಕೊಂಡು ನಮ್ಮ ಸಂಘವನ್ನ ಚೆನ್ನಾಗಿ ಇಡೀ ರಾಜ್ಯದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಳ್ಳೋಣ. ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಧ್ವನಿಗಳಾಗಿ ಅವರ ಸಮಸ್ಯೆಗಳ ಪರಿಹಾರಕ್ಕೆ ತಮ್ಮೆಲ್ಲರ ಸಹ